ಕಾಲ್ತುಳಿತಕ್ಕೆ ಗೃಹ ಸಚಿವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಬೇಸರ, ಇಡೀ ಕರ್ನಾಟಕದ ಜನನೂ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ಜನ ಯಾಕೆ, ಇಡೀ ಪ್ರಪಂಚದ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸರ ವ್ಯಕ್ತಪಡಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಮುಖ್ಯಮಂತ್ರಿಗಳು ಬೇಸರ, ಉಪಮುಖ್ಯಮಂತ್ರಿಗಳು ಬೇಸರ, ಗೃಹ ಸಚಿವರೂ ಬೇಸರ. ಬೇಸರ 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 ತಗೊಂಡು ನಾವೇನು ಮಾಡೋಣ? ಬೇಸರಕ್ಕೆ ಉಪ್ಪಿನಕಾಯಿ ಹಾಕಿ ನೆಕ್ಕಣವ? ಬೇಸರದಿಂದ ಏನು ಸಿಗುತ್ತೆ? ಎಲ್ಲರಿಗೂ ಬೇಸರನೇ. ನಾವು ಕರ್ನಾಟಕದವರು, ನಮ್ಮ ಮಕ್ಕಳು ಈಗ ಸತ್ತೋಗಿದ್ದಾರೆ ಕಾಲ್ತುಳಿತದಲ್ಲಿ, ನಮಗೆ ಬೇಸರ. ಈ ಬೇಸರ ನಿಮ್ಮ ಬೇಸರ, ಇಡೀ ಪ್ರಪಂಚದ ಬೇಸರ, RCB ಬೇಸರ. ಈ ಬೇಸರ ತಗೊಂಡು ನಾವೇನು ಮಾಡೋಣ? ಬೇಸರ ನಮ್ಗೆ ಈ ಸುದ್ದಿ ಓದೋಕ್ಕೆ ದೊಡ್ಡ ಬೇಸರ. ಮಕ್ಕಳ ಸಾವು ನೋಡಿ ಪರಮೇಶ್ವರ್ಗೆ ಬೇಸರ. ಮಕ್ಕಳ ಸಾವು ನೋಡಿ ಪರಮೇಶ್ವರ್ಗೆ ಬೇಸರ. ಮನೆಯವರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ ಪರಮೇಶ್ವರ್. ತಮ್ಮ ಆಪ್ತರ ಬಳಿಯೂ ಬೇಸರ ಹೇಳಿಕೊಂಡ ಪರಮೇಶ್ವರ್. ಯಾರೋ ಮಾಡಿದ ತಪ್ಪಿಗೆ ಪರಮೇಶ್ವರ್ ಮೇಲೆ ಆರೋಪ. ಕೆಲವರ ಓವರ್ಟೇಕ್ ಪ್ರವೃತ್ತಿಯಿಂದ ತೀವ್ರ ಬೇಸರ. ಓಕೆ, ತಮಗೆ ಗೊತ್ತಿಲ್ಲದ ಹಾಗೆ ತಮ್ಮ ಇಲಾಖೆಯಲ್ಲಿ ಮೂಗು ತೂರಿಸ್ತಿರೋದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರಂತೆ ಪರಮೇಶ್ವರ್ ಅವರು. ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮ ನಮಗೆ ಗೊತ್ತೇ ಇರಲಿಲ್ಲ. ತಮಗೆ ಗೊತ್ತಿಲ್ಲದೆ ಎರಡೂ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್. ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರೂ ಕೇಳದೆ ಅನುಮತಿ. ಹಿರಿಯ ಸಚಿವರ ಮುಂದೆ ಅಸಮಾಧಾನವನ್ನು ತೋಡಿಕೊಂಡಿದ್ದಾದ್ರಂತೆ ಡಾಕ್ಟರ್ ಜಿ ಪರಮೇಶ್ವರ್. CM ಮುಂದೆಯೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನಗೆ ಈ ಖಾತೆ ಬೇಡ, ಬೇರೆ ಖಾತೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಒಂದು ದಿನ ಸಹ ನೆಮ್ಮದಿಯಿಂದ ಇರೋ ಇಲಾಖೆ ಇದಲ್ಲ. ಯಾರೋ ಮಾಡಿದ ತಪ್ಪಿಗೆ ನಾನು ಬಲಿಯಾಗಬೇಕು. ನನಗೆ ಈ ಖಾತೆ ಬೇಡ, ಜನಸಾಮಾನ್ಯರಿಗೆ ಹತ್ತಿರ ಆಗುವಂತಹ ಖಾತೆ ಕೊಡಿ, ಇಲ್ಲದೇ ಇದ್ದರೆ ನನ್ನ ಸಚಿವ ಸಂಪುಟದಿಂದ ಬಿಡುಗಡೆ ಮಾಡಿಬಿಡಿ ಅಂತ ಪರಮೇಶ್ವರ್ ನೇರವಾಗಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರಂತೆ. ಪರಮೇಶ್ವರ್ ನಿಮ್ಮನ್ನು ಸಂಪುಟದಿಂದ ಕೈ ಬಿಡಲು ಸಾಧ್ಯವಿಲ್ಲ ಅಂದಿದ್ದಾರಂತೆ ಸಿದ್ದರಾಮಯ್ಯನವರು. ಇವೆಲ್ಲ ಸಹಜ, ಡಾಕ್ಟ್ರೇ ಬೇಸರ ಮಾಡಿಕೊಂಡ್ರೆ ಕಷ್ಟ ಅಂದಿದ್ದಾರಂತೆ. ಇವೆಲ್ಲ ಸಹಜ ಡಾಕ್ಟ್ರೇ, ಬೇಸರ ಮಾಡ್ಕೋಬೇಡಿ ಅಂದಿದ್ದಾರಂತೆ CM. ನಿಮಗೆ ತೊಂದರೆ ಕೊಡೋರಿಗೆ ಕೊಟ್ಟಿದ್ದೇನೆ. ಗೃಹ ಇಲಾಖೆ ಕೂಲಾಗಿ ನಿರ್ವಹಣೆ ಮಾಡೋರು ಬೇಕು, ಅದಕ್ಕೆ ನೀವೇ ಸೂಕ್ತ. ಈಗ ನೀವು ನಿರ್ವಹಣೆ ಮಾಡಿ, ಸಂಪುಟ ಪುನರಚನೆ ಸಮಯದಲ್ಲಿ ನೋಡೋಣ ಅಂದಿದ್ದಾರಂತೆ ಸಿದ್ದರಾಮಯ್ಯನವರು. ಏನು ಹೇಳೋಣ ಇದಕ್ಕೆ? ನನಗೆ ಬೇಡ ಸ್ವಾಮಿ, ಎಲ್ಲರೂ ಮೂಗು ತೂರಿಸ್ತಾ ಇದ್ದಾರೆ, ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ನೀವ್ಯಾಕೆ ಹಸ್ತಕ್ಷೇಪ ಮಾಡೋಕ್ಕೆ ಬಿಡ್ತೀರಾ? ನೀವ್ಯಾಕೆ ಬೇರೆಯವ್ರ ಮೂಗು ತೂರಿಸೋದಕ್ಕೆ ಬಿಡ್ತೀರಾ? ಮೊನ್ನೆ ಕಾರ್ಯಕ್ರಮ ನೀವು ಬೇಡ ಅಂತ 9 ಗಂಟೆಗೆ ಬಂದು ಹೇಳ್ತೀರಿ, ಮಾನ್ಯ ಗೃಹ ಸಚಿವರೇ ಆಗಲ್ಲ ಅಂತ ಹೇಳ್ತೀರಿ. 11-12 ಗಂಟೆಗೆಲ್ಲ ಸ್ಟೇಜ್ ಹಾಕ್ತಿದ್ದಾರೆ ಅಲ್ಲಿ. ಸೊ ನಿಮ್ಮ ಮಾತಿಗೆ ಬೆಲೆ ಇಲ್ಲ. ಗೃಹ ಇಲಾಖೆ ಹೇಳಿದರೂ ಕೂಡ ಕೇಳದೆ ಮುಖ್ಯಮಂತ್ರಿಗಳು ಮತ್ತು ಅವರ ಆಪ್ತರ ಮಾತನ್ನು ಕೇಳಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಹೀಗಿರುವಾಗ ಹೆಸರು ನಿಮ್ಮದು, ಉಳಿದಿದ್ದು ಅವರದ್ದು ಅಷ್ಟೇ. ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಬನ್ನಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ. ಮಾರುತಿ ಕೇಳಿಸ್ತಿದೆಯಾ ನನ್ನ ಧ್ವನಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇಲ್ಲ, ನಾನು ಪ್ರಶ್ನೆ ಕೇಳಿಲ್ಲ ನಿಮ್ಗೆ. ಕೇಳಿಸ್ತಾ ಇದೆ. ಓಕೆ, ಪಾಪ ಅಲ್ವಾ ಪರಮೇಶ್ವರ್ ಅವರು?
ಪಾಪ ಅಲ್ಲ ಗೃಹ ಇಲಾಖೆ, ಪಾಪ ಅಲ್ಲ ಪೊಲೀಸ್ ಇಲಾಖೆ, ಅಯ್ಯೋ ಪಾಪ. ಪರಮೇಶ್ವರ್ ಅಂತ ಹೆಸರಿಟ್ಕೊಂಡದ್ದೇ ಪಾಪ ಅನಿಸ್ತಾ ಇದೆ ಈಗ. ಹೇಳಿ. ರಾಧಾ, ಈ ಘಟನೆ ಬಗ್ಗೆ ಪರಮೇಶ್ವರ್ ಅವರು ಸ್ವತಃ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, 3ನೇ ತಾರೀಕು ಯಾವಾಗ IPL ಕೊನೆಯ ಫೈನಲ್ ಪಂದ್ಯದಲ್ಲಿ RCB ಗೆಲ್ತು, ಆ ಸಂದರ್ಭದಲ್ಲೂ ಕೂಡ RCB ಅವರು ಸರ್ಕಾರದ ಮೇಲೆ ಒತ್ತಡ ತರುವಂತಹ ಒಂದು ಕೆಲಸವನ್ನ ಮಾಡಿದ್ರು. RCB ಆಗಿರ್ಬೋದು, ಅದೇ ರೀತಿ ಆರ್ಗನೈಸ್ ಮಾಡ್ತಿದ್ದಂತಹ DNA ಮ್ಯಾನೇಜ್ಮೆಂಟ್ ಟೀಮ್ ಜೊತೆಗೆ KSCA ಪದಾಧಿಕಾರಿಗಳು ಇವರೆಲ್ಲರ ಒತ್ತಡಕ್ಕೆ ಮಣಿದು ಕೊನೆಗೆ 2 ಕಡೆ ಸಮಾರಂಭ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿರ್ಬೋದು ಚರ್ಚೆ ಮಾಡಲಿಲ್ಲ ಅನ್ನುವಂತ ಒಂದು ಅಸಮಾಧಾನ ಈಗ ಪರಮೇಶ್ವರ್ ಅವರು ವ್ಯಕ್ತಪಡಿಸಿರುವಂತದ್ದು. ಈ ಘಟನೆಗೆ ಸಂಬಂಧ ಯಾವಾಗ ಕಾಲ್ತುಳಿತ ಆಗಿ ಒಂದು ವೇಳೆ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಿದ್ರೆ ಅದರ ಕ್ರೆಡಿಟ್ ನನಗೆ ಅಂತ ಪೈಪೋಟಿ ಬೀಳ್ತಾ ಇತ್ತು. ಆದ್ರೆ ಯಾವಾಗ 11 ಜನರ ಬಲಿ ಆಯ್ತು, ಅದಾದ ಬಳಿಕ ಇದಕ್ಕೆ ನಾನು ಹೊಣೆ ಅಲ್ಲ ಅನ್ನುವಂತಹ ಒಂದು ರೀತಿಯಾದಂತಹ ಹೇಳಿಕೆಗಳು ಕೂಡ ಹೊರಗಡೆ ಬಂದವು. ಆದ್ರೆ ಒಂದಂತೂ ಸ್ಪಷ್ಟ, ಕಳೆದ 3 ದಿನಗಳಿಂದ ನಾವು ಘಟನೆಗಳನ್ನ ನೋಡಿದ್ದಾದ್ರೆ ಇದರಲ್ಲಿ ಪರಮೇಶ್ವರ್ ಅವರ ಪಾತ್ರ ಇಲ್ಲ ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಅವತ್ತು ಕಾರ್ಯಕ್ರಮ ನಡೆಯುವಂತ ಒಂದು ಸಂದರ್ಭದಲ್ಲಿ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಪರಮೇಶ್ವರ್ ಅವ್ರಿಗೆ ಇದ್ರ ಬಗ್ಗೆ ಖಚಿತವಾದಂತಹ ಒಂದು ಮಾಹಿತಿ ಇರಲಿಲ್ಲ. ಅವರು ಏನೋ ಒಂದು ಫೋಟೋ ಶೂಟ್ ಸಣ್ಣದಾಗಿ ವಿಧಾನಸೌಧದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆಗುತ್ತೆ, ಅದಾದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮತ್ತೊಂದು ಕಾರ್ಯಕ್ರಮ ಇರುತ್ತೆ ಅನ್ನುವಂಥದ್ದು ಮಾಹಿತಿ ಇತ್ತು. ಬಿಟ್ರೆ ಅವ್ರಿಗೆ ಈಗಾಗಲೇ ದೊಡ್ಡ ಬೃಹತ್ ವೇದಿಕೆಯನ್ನ ವಿಧಾನಸೌಧದಲ್ಲಿ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಪರಮೇಶ್ವರ್ ಅವ್ರಿಗೆ ಇರ್ಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಮುಂದೆ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಇದಷ್ಟೇ ಅಲ್ಲ, ಈಗ ಅಸಮಾಧಾನ ಹೊರ ಹಾಕಿದ್ರು ಎಲ್ಲ ಓಕೆ. ನನ್ಗೆ ಯಾಕೋ ಇದನ್ನ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಮಾರುತಿ. ಯಾಕೆ ಅಂತಂದರೆ ಇವತ್ತು 7 ಜನ ಪೊಲೀಸ್ ಅಧಿಕಾರಿಗಳು, ಅದರಲ್ಲೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇಸ್ ಇಟ್ ನಾಟ್ ಅ ಸೆಟ್ ಬ್ಯಾಕ್ ಟು ಡಾಕ್ಟರ್ G ಪರಮೇಶ್ವರ್ ಅವರ ಇಲಾಖೆಗೆ? ಇದು ಸೆಟ್ ಬ್ಯಾಕ್ ಅಲ್ವಾ? ದಿಸ್ ಈಸ್ ದ ವೇ ಟು ಹ್ಯಾಂಡಲ್, ಇಸ್ ಇಟ್? ಖಂಡಿತ ಇದರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ. ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಬೇರೆ ಇದು ಹೌದು, ಕಮಿಷನರ್ ವಿಚಾರದಲ್ಲಂತೂ ಅವರು ದಯಾನಂದ್ ಅವರು ಬೆಂಗಳೂರು ನಗರ ಕಮಿಷನರ್ ಆದ ದಿನದಿಂದಲೂ ಕೂಡ ಕಮಿಷನರ್ ಅಷ್ಟೇ ಅಲ್ಲ, ಹಿಂದೆ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಅಂತಹ ಯಾವತ್ತೂ ಕೂಡ ವೈಫಲ್ಯ ಆಗಿರುವಂತಹ ಅಧಿಕಾರಿ ಅಲ್ಲ. ಆದ್ರೆ ಪರಮೇಶ್ವರ್ ಅವ್ರಿಗೂ ಗೊತ್ತಿರ್ಲಿಲ್ಲ, ಸ್ವತಃ ಕಮಿಷನರ್ ಅವರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಒಂದ್ ವೇಳೆ ಈ ರೀತಿಯಾಗಿ 2 ಕಡೆ ಕಾರ್ಯಕ್ರಮಗಳನ್ನು ಮಾಡಿದ್ದಾದ್ರೆ ಭದ್ರತೆ ಕೊಡೋದು ಕಷ್ಟ ಆಗುತ್ತೆ. ರಾತ್ರಿ 4 ಗಂಟೆವರೆಗೂ ಕೂಡ ಪೊಲೀಸರು ಬೀದಿಯಲ್ಲಿ ನಿಂತಿದ್ರು, ರಸ್ತೆ ಮೇಲೆ ನಿಂತಿದ್ರು. RCB ಫ್ಯಾನ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆನೂ ಕೂಡ 2 ಕಡೆ ಕಾರ್ಯಕ್ರಮಗಳು ಅನ್ನೋದಾದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವ್ರ ಮುಂದೆನೂ ಹೇಳ್ತಾರೆ, DK ಶಿವಕುಮಾರ್ ಅವ್ರ ಮುಂದೆನೂ ಕೂಡ ಹೇಳ್ತಾರೆ. ಇದನ್ನ ಆದ್ರೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವ್ರಿಗೆ ಬೇರೆಯವರ ಒತ್ತಡ, ಅದು ಗೋವಿಂದರಾಜು ಸೇರಿದಂತೆ ಹಲವು ನಾಯಕರುಗಳು, KSCA ಪದಾಧಿಕಾರಿ ನೇರವಾಗಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ತಾರೆ. DNA ಮ್ಯಾನೇಜ್ಮೆಂಟ್ ಅವ್ರು ನಾವು 100 ಕಾರ್ಯಕ್ರಮಗಳು ಮಾಡಿದ್ವಿ, ಯಶಸ್ವಿಯಾಗಿ ಮಾಡಿದೀವಿ ಅಂತ ಹೇಳ್ತಾರೆ. ಇದೆಲ್ಲದರ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ರು ಕೂಡ ಒಂದ್ ರೀತಿ ಇದು ಸರ್ಕಾರಕ್ಕೂ ಕೂಡ ಒಳ್ಳೆ ಕ್ರೆಡಿಟ್ ಬರುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ಒಪ್ಕೊಳ್ಳುವಂತದ್ದು. ಇದನ್ನ ಈ ಎಲ್ಲಾ ಬೆಳವಣಿಗೆಗಳು ನೋಡಿದ್ರೆ ಇದರಲ್ಲಿ ಎಲ್ಲೂ ಕೂಡ ಪರಮೇಶ್ವರ್ ಅವರ ಪಾತ್ರ ಇರಲಿಲ್ಲ. ಆದ್ರೆ ಈಗ ಈ ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ ಅನ್ನುವಂಥದ್ದನ್ನ ಪದೇ ಬಿಜೆಪಿ ಅವರು ಮಾತಾಡ್ತಾ ಇದ್ದಾರೆ, JDS ಅವರು ಮಾತಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಈಗ ಪರಮೇಶ್ವರ್ ಅವರಿಗೆ ಅಸಮಾಧಾನ ಶುರುವಾಗಿರುವಂತದ್ದು. ನಾನು ಮಾಡದೇ ಇರುವ ಕೃತ್ಯಕ್ಕೆ, ನನ್ನಿಂದ ಯಾವುದೇ ಆದೇಶ ಬರದೇ ಇರುವಂತಹ ಒಂದು ಕೆಲಸಕ್ಕೆ ನನ್ನನ್ನ ಈಗ ಯಾಕೆ ಹೊಣೆಗಾರಿಕೆ ಮಾಡ್ತೀರಾ? ಒಂದು ಕಡೆ ಕಳೆದ 1 ವರ್ಷದಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಪದೇ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅಂತವ್ರನ್ನ ನೀವು ಬಿಡಬೇಡಿ ಅನ್ನುವಂತಹದನ್ನ ಹಿಂದೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು, DK ಶಿವಕುಮಾರ್ ಅವ್ರಿಗೂ ಕೂಡ ಪರಮೇಶ್ವರ್ ಅವರು ಹೇಳಿದ್ರು. ನೇರವಾಗಿ ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾರೆ ಅಂತಲ್ಲ, ಸಿದ್ದರಾಮಯ್ಯ ಅವರು ಕಳಿಸಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಪರಮೇಶ್ವರ್ ಅವ್ರ ಮೇಲೆ ಒತ್ತಡ ತರುವಂತದ್ದು. ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳಾಗ್ತಿದಾವೆ. ಹೀಗಾಗಿ ನನಗೆ ಯಾಕೆ ಬೇಕು ಈ ಇಲಾಖೆಯನ್ನ ಅಂತ ಈ ಹಿಂದೆನೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಈಗ 3 ದಿನಗಳ ಹಿಂದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಾದಂತಹ ಈ 11 ಜನರ ಬಲಿ ಆದ ಬಳಿಕ ಈಗ ನನ್ನ ಮೇಲೆ ಹೊಣೆಗಾರಿಕೆ ಹೊರಿಸ್ತಾ ಇದ್ದಾರೆ. ಹೀಗಾಗಿ ಈ ಇಲಾಖೆ ಬೇಡ ಅನ್ನುವಂತಹ ಒಂದು ಅಸಮಾಧಾನ ಮತ್ತೆ ಆಕ್ಷೇಪವನ್ನ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಮುಂದೆ ಪ್ರಸ್ತಾಪವನ್ನು ಮಾಡಿದ್ರು ಅಂತ. ಅದರಲ್ಲೂ ಸಿದ್ದರಾಮಯ್ಯ ಅವ್ರ ಮುಂದೆ ಸಹಜವಾಗಿ ಪರಮೇಶ್ವರ್ ಅವರು ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾರೋ ಒತ್ತಡಕ್ಕೆ ನೀವು ಮಾಡಿದ್ರಿ, ನೀವು ಸೂಚನೆ ಕೊಟ್ರಿ ಅಂತ ನಾನು ಕೂಡ ಒಪ್ಕೊಂಡೆ. ಈಗ ನನ್ನನ್ನು ಹೊಣೆಗಾರಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೆ ಈ ಇಲಾಖೆನೇ ಬೇಡ, ನನಗೆ ಬೇರೆ ಜನರಿಗೆ ಹತ್ತಿರವಾಗಿರುವಂತಹ ಇಲಾಖೆಯನ್ನ ಕೊಡಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಏನಂತ ಹೇಳಿದ್ರೆ,
ಕಾನೂನು ಮತ್ತೆ ಸುವ್ಯವಸ್ಥೆಯನ್ನು ನೋಡ್ಕೊಳ್ಳುವಂತಹ ಸಚಿವರಲ್ಲಿ ಈ ಹಿಂದೆನೂ ಕೂಡ ಪರಮೇಶ್ವರ್ ಅವರು ನಿಭಾಯಿಸಿದ್ರು. ಪರಮೇಶ್ವರ್ ಅವರೇ ಇರಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇರುವಂತದ್ದು ರಾಧ. ಥ್ಯಾಂಕ್ ಯು ಮಾರುತಿ, ನಿಮ್ಮ